Hello, my dear students. In this today's class, we'll discuss about reading and reflecting. In reading and reflecting, we look towards what is reading, what are the different types of reading, what is the purpose of reading, what is the importance of reading, what is the use of reading journal, and what is the use of reading newspaper, and how we have to reflect in reading. ಸೊ ಇನ್ ಜನರಲಿ ರೀಡಿಂಗ್ ವಾಟ್ ಈಸ್ ರೀಡಿಂಗ್ ಅಂದರೆ ಓದುವುದಂದ್ರೆ ಏನು ಅಂತ ಹೇಳಿಬಿಟ್ಟು ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣಂತೆ. ಸೊ ರೀಡಿಂಗ್ ಇಸ್ ಎ ಪ್ರಾಸೆಸ್ ಆಫ್ ಲುಕಿಂಗ್ ಅಟ್ ರಿಟರ್ನ್ ಆರ್ ಪ್ರಿಂಟೆಡ್ ಸಿಂಬಲ್ಸ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್ ದೆಮ್ ಇಟ್ ಎನ್ ಅಪ್ರೋಪ್ರಿಯೇಟ್ ಸೌಂಡ್ ಕಾಂಪೋನೆಂಟ್ಸ್. ಅಂದರೆ ಓದೋದು ಅಂತಂತಂದರೆ ಬರೆದಿರುವಂಥ ಇದನ್ನ ಪುಸ್ತಕಗಳನ್ನು ನೋಡಿ ಅದನ್ನ ಪ್ರಿಂಟೆಡ್ ಫಾರ್ಮಲ್ಲಿ ಇರುವಂಥದ್ದನ್ನು ನಾವು ಅದನ್ನು ಓದೋದು. ಭಾಳ ಸತಿ ನಾವು ಏನು ಮಾಡ್ತೀವಿ ಅಂತಂತಂದರೆ, ಈಗ ಇಂಗ್ಲೀಷ್ ಬುಕ್ ನಾವು ಓದ್ತಾ ಇದ್ದೀವಿ ಅಂತಂದರೆ, ಈಗ ನಮ್ಮದು ಮಾತೃಭಾಷೆ ಕನ್ನಡ ಇದ್ದರೆ ನಾವು ಇಂಗ್ಲೀಷ್ ಓದ್ತಾ ಅದನ್ನು ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಸೊ ಓದುವುದು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಓದಿ ಅರ್ಥ ಮಾಡಿಕೊಳ್ಳುವಂಥದ್ದನ್ನು ಓದುವುದು ಅಂತ ಹೇಳ್ತಾರೆ. ಸೊ ರೀಡಿಂಗ್ ಕನ್ಸಿಸ್ಟ್ ಆಫ್ 3 ಇಂಪಾರ್ಟೆಂಟ್ ಎಲಿಮೆಂಟ್ಸ್, ನೇಮ್ಲಿ ದ ಸಿಂಬಲ್, ದ ಸೌಂಡ್ ಆ್ಯಂಡ್ ದ ಸೆನ್ಸ್. ಅಂದರೆ ಯಾವುದೋ ಒಂದು ವಸ್ತು ಆಬ್ಜೆಕ್ಟ್ ಅಂತ ಹೇಳ್ಬೋದು, ಸೌಂಡ್ ಅಂದರೆ ಶಬ್ದ, ಸೆನ್ಸ್ ಅಂತಂತಂದ್ರೆ ದ ಥಿಂಗ್ಸ್ ದಟ್ ವಿ ಫೀಲ್. ಸೊ ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್, ವೆನ್ ಎ ಪೀಪಲ್ ವಾಂಟ್ ಟು ರೀಡ್ ಅ ವರ್ಡ್ ಲೈಕ್ ಬಿಲ್ಡಿಂಗ್, ಯಾವುದೋ ಒಂದು ಕಟ್ಟಡ ಬಗ್ಗೆ ಓದಬೇಕು ಅಂತಂತ ಹೇಳಿದಾಗ ಈ ಸೌಂಡು, ಸಿಂಬಲ್ಲು, ಸೆನ್ಸ್ ಯಾವ ರೀತಿಯಲ್ಲಿ ಪ್ರಾಸೆಸ್ಸಲ್ಲಿ ಇರುತ್ತೆ ಮತ್ತು ಆ ಪ್ರಾಸೆಸ್ಸಲ್ಲಿ ಓದುವುದು ಅನ್ನೋದನ್ನು ನಾವು ಹೇಗೆ ತಿಳ್ಕೊಳ್ತೀವಿ ಅನ್ನೋದನ್ನು ನೋಡೋಣ. ಸೊ when we want to read a word like building, let us see that they all undergo these 3 stages of reading, that is sound, first of all the symbol, sound and the sense. First we look at the symbol, like that means the object. ಈಗ ನಾವು ಒಂದು ಯಾವುದೋ ಒಂದು ಸಿಂಬಲ್ ನೋಡಿದಾಗ ಅಂದ್ರೆ ಅದು ಆಬ್ಜೆಕ್ಟ್ ಅಂತ ನೋಡಿದಾಗ ವಿ ಟ್ರಾನ್ಸ್ಲೇಟ್ ಇಟ್ ಇಂಟು ಎನ್ ಸ್ಪೆಸಿಫಿಕ್ ಸೌಂಡ್ ಪ್ಯಾಟರ್ನ್ ದಟ್ ಸ್ಟ್ಯಾಂಡ್ಸ್ ಫಾರ್ ದ ಆಬ್ಜೆಕ್ಟ್. ಸೊ ಆ ಒಂದು ಅದನ್ನು ಯಾವುದೋ ಒಂದು ಆಬ್ಜೆಕ್ಟ್ನ ನೋಡಿ ಅದನ್ನು ನಾವು ಏನು ಮಾಡ್ತೀವಿ, ಅದನ್ನ ಸೌಂಡಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. And then tries to understand the meaning of the word building. So later on, when we feel and sense that, then we'll try to understand the meaning of the word building. This is how the process of reading undertakes. ಸೊ ಓದುವುದು ಈ ಮೂರೂನು ಒಳಗೊಂಡಿರುತ್ತದೆ. ಯಾವಾಗ ಅಂತಂತಂದ್ರೆ ನಾವು ಯಾವುದೇ ಒಂದನ್ನು ಓದಬೇಕು ಅಂತಂತಂದಾಗ ಮೊದಲನೇದಾಗಿ ಸಿಂಬಲ್ ಮೇಕ್ ಎನ್ ವೆರಿ ಆಕ್ಟಿವ್ ಪಾರ್ಟ್, and the sound, the next comes the sound, and the third comes the sound. All these 3 stages, when we try to see, when we sit and read, these all 3 stages plays a very important role in reading. So next we look towards what are the different types of reading. ಸೊ ಓದೋದ್ರಲ್ಲಿ ಯಾವ್ಯಾವ ರೀತಿಯಲ್ಲಿ ಓದುವುದಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲನೇದಾಗಿ ದ ಫಸ್ಟ್ ಒನ್ ಇಸ್ ಲೌಡ್ ರೀಡಿಂಗ್, ಗಟ್ಟಿಯಾಗಿ ಓದುವುದು. ಕೆಲವು ಮಂದಿಗೆ ಗಟ್ಟಿಯಾಗಿ ಓದಿದ್ರೇ ಅರ್ಥ ಆಗುತ್ತೆ. ಸೊ ಇದರ 4 ಟೈಪ್ಸ್ ಆಫ್ ರೀಡಿಂಗ್: ಲೌಡ್ ರೀಡಿಂಗ್, ಸೈಲೆಂಟ್ ರೀಡಿಂಗ್, ಇಂಟೆನ್ಸಿವ್ ರೀಡಿಂಗ್, ಎಕ್ಸ್ಟೆನ್ಸಿವ್ ರೀಡಿಂಗ್. ಅಂದರೆ ಗಟ್ಟಿಯಾಗಿ ಓದುವುದು, ನಿಶಬ್ದವಾಗಿ ಓದುವುದು, ಮತ್ತು ತೀವ್ರಗತಿ ಅಂದರೆ ಅತ್ಯಧಿಕ ಇದರಿಂದ ಇಂಟೆನ್ಸ್ ಆಗಿ ಕ್ರಿಟಿಕಲ್ ರೀಡಿಂಗ್ ಅಂತ ಹೇಳ್ಬೋದು. ಆಮೇಲೆ ಎಕ್ಸ್ಟೆನ್ಸಿವ್ ರೀಡಿಂಗ್, ವಿಸ್ತರಿಸಿ ಓದುವುದು. ಸೊ ಈ 4 ತರವಾದ ಓದುಗಳನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ಲೌಡ್ ರೀಡಿಂಗ್, ಗಟ್ಟಿಯಾಗಿ ಓದುವುದು. ಸೊ ದಿಸ್ ಲೌಡ್ ರೀಡಿಂಗ್ ಪ್ರೊವೈಡ್ಸ್ ಪ್ರಾಕ್ಟೀಸ್ ಇನ್ ಗುಡ್ ಸ್ಪೀಚ್ ಹ್ಯಾಬಿಟ್ಸ್ ಆ್ಯಂಡ್ ವಿಲ್ ಬಿ ಏಬಲ್ ಟು ರೀಡ್ ವಿತ್ ಕರೆಕ್ಟ್ ಸ್ಟ್ರೆಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಯಾವಾಗ ನಾವು ಗಟ್ಟಿಯಾಗಿ ಓದ್ಲಿಕ್ಕೆ ಶುರು ಮಾಡ್ತೀವೋ ಅವಾಗ ಏನಾಗುತ್ತೆ ಅಂತಂತಂದರೆ ನಮ್ಮದು ಪ್ರಾಪರ್ ಪ್ರೊನೌನ್ಸಿಯೇಷನ್ ಬರ್ತಾ ಇದೆನೋ ಇಲ್ಲ, ಮತ್ತು ನಾವು ಎಲ್ಲಿ ಒತ್ತು ಕೊಡಬೇಕಲ್ಲ ಕರೆಕ್ಟಾಗಿ ಒತ್ತು ಕೊಡ್ತಾ ಇದೀವೋ ಇಲ್ಲ. ಸ್ಪೆಷಲಿ ನಾವು ಇಂಗ್ಲೀಷ್ ಓದಬೇಕಾದ್ರೆ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್ ವಿತ್ ದ ಆರ್ಟಿಕಲ್ಸ್, stress and pronunciation. So this article, stress and pronunciation, when we go for a loud reading, these things will help. ಸೊ ಲೌಡ್ ರೀಡಿಂಗ್ ಇಟ್ ಪ್ರೊವೈಡ್ಸ್ ಪ್ರಾಕ್ಟೀಸ್ ಇನ್ ಗುಡ್ ಸ್ಪೀಚ್, ಸರಿಯಾಗಿ ಓದಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆಮೇಲೆ ಒಳ್ಳೆ ಹ್ಯಾಬಿಟಲ್ಲಿ ನಾವು ಬೀಳ್ತೀವಿ ಗಟ್ಟಿಯಾಗಿ ಓದೋದ್ರಿಂದ. ದೆನ್ ದ ಸೆಕೆಂಡ್ ಥಿಂಗ್ ಇಸ್ ದಟ್ ಸೈಲೆಂಟ್ ರೀಡಿಂಗ್, ನಿಶಬ್ದವಾಗಿ ಓದೋದು. ಸೊ ಈಗ ವಾಟ್ ಹ್ಯಾಪನ್ಸ್ ವೆನ್ ವಿ ಗೋ ಫಾರ್ ದ ಸೈಲೆಂಟ್ ರೀಡಿಂಗ್, ಇಟ್ ಕೀಪ್ಸ್ ಅ ಪರ್ಸನ್ ವೆರಿ ಬಿಸಿ and it creates own pace and prepares independent reading, and it also encourages to read with comprehension. ಸೊ ನಾರ್ಮಲಿ ಸೈಲೆಂಟ್ ಆಗಿ ಓದೋದು ಅಂತಂದ್ರೆ ಏನಾಗುತ್ತೆ ಅಂತಂತಂದ್ರೆ ಆ ವ್ಯಕ್ತಿನ ದಟ್ ಪರ್ಸನ್ ವಿಲ್ ಬಿಕಮ್ ಹಿಮ್ಸೆಲ್ಫ್ ವೆರಿ ಬಿಸಿ ಅಂಡ್ ಹಿ ಕ್ರಿಯೇಟ್ಸ್ ಹಿಸ್ ಓನ್ ಸ್ಪೇಸ್ ಅಂಡ್ ದೇರ್ ಈಸ್ ಅನ್ ಇಂಡಿಪೆಂಡೆಂಟ್ ರೀಡಿಂಗ್. ವೆನ್ ವಿ ಗೋ ಫಾರ್ ಅನ್ ಲೌಡ್ ರೀಡಿಂಗ್, ಗಟ್ಟಿಯಾಗಿ ಓದಬೇಕಾದ್ರೆ ಇಂಡಿಪೆಂಡೆಂಟ್ ರೀಡಿಂಗಿಗೆ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಬಟ್ ನಿಶಬ್ದವಾಗಿ ಓದಬೇಕಾದ್ರೆ, ಸೊ ಸೈಲೆಂಟಾಗಿ ಓದಬೇಕಾದ್ರೆ ನಾರ್ಮಲಿ ಇಟ್ ಪ್ರಿಪೇರ್ಸ್ ಫಾರ್ ಅನ್ ಇಂಡಿಪೆಂಡೆಂಟ್ ರೀಡಿಂಗ್. ಭಾಳ ಸತಿ ನೋಡ್ರಿ ಸೈಲೆಂಟಾಗಿ ಓದೋರಿಗೆ ಸೈಲೆಂಟ್ ಓದೋ ಹ್ಯಾಬಿಟ್ ಇತ್ತು ಅಂತಂತಂದರೆ ಯಾವುದಾದ್ರೂ ಒಂದು ಸ್ವಲ್ಪ ಸೌಂಡ್ ಬಂದ್ರೂ, ಸ್ಕ್ರ್ಯಾಚಿಂಗ್ ಸೌಂಡ್ ಬಂದ್ರೂ, ಅಥವಾ ಯಾರೇ ಬಂದರು ಹೋದರು ಮಾತಾಡ್ಸಿದ್ರು, ದೇ ಗೆಟ್ ಇರಿಟೇಟೆಡ್. ಅದೇ ಗಟ್ಟಿಯಾಗಿ ಓದೋರ್ದು ನೀವು ನೋಡ್ರಿ ಹ್ಯಾಬಿಟ್ಸ್,
ಯಾರೇ ಬಂದ್ರು, ಯಾರೇ ಹೋದ್ರು, ಅಕ್ಕಪಕ್ಕ ಟಿವಿ ಸೌಂಡ್ ಬಂದ್ರು, ರೇಡಿಯೋ ಸೌಂಡ್ ಬಂದ್ರು, ಯಾವುದೇ ಒಂದು ಮೊಬೈಲ್ ಸೌಂಡ್ ಬಂದ್ರು, ಅಥವಾ ಎಲ್ಲೇ ಹಾಡು ಕೇಳಿಸಿದ್ರು ಅವ್ರು ಓದ್ತಾನೆ ಇರ್ತಾರೆ. ಸೊ ಲೌಡ್ ರೀಡಿಂಗ್ ಇದ್ದವ್ರಿಗೂ ಸೈಲೆಂಟ್ ರೀಡಿಂಗ್ ಇದ್ದವ್ರಿಗೆ, ಅಂದ್ರೆ ಗಟ್ಟಿಯಾಗಿ ಓದೋರ್ಗೂ ಸೈಲೆಂಟ್ ಆಗಿ ಓದೋರ್ಗಿನಿ ಬಹಳನೇ ವ್ಯತ್ಯಾಸ ಬರುತ್ತೆ. ದೆನ್ ದಿರ್ ಇಸ್ ಅನದರ್ ಟೈಪ್ ಆಫ್ ರೀಡಿಂಗ್, ದಟ್ ಈಸ್ ಇಂಟೆನ್ಸಿವ್ ರೀಡಿಂಗ್ ಆರ್ ಕ್ರಿಟಿಕಲ್ ರೀಡಿಂಗ್. So this type of reading is done to gather facts or to arrive at some conclusion on the basis of facts. ಸೊ ಈ ತರದಾದಂಥ ಓದುವುದು ಅಂದ್ರೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತಂತಂದ್ರೆ ತೀವ್ರಗತಿಯಲ್ಲಿ ಓದುವುದು ಅಂತಂತಂದ್ರೆ, ಸೊ ನಾರ್ಮಲಿ ದಿಸ್ ಕಮ್ಸ್ ಇನ್ ಯಾವುದೋ ಒಂದು ಮಿಸ್ಟ್ರಿ ಥಿಂಗ್ಸ್ ನ ಓದ್ತಾ ಇದ್ದಾರೆ ಅಂತಂತಂದ್ರೆ, ಅಥವಾ ಯಾವುದೋ ಒಂದು ನೋವೆಲ್ ಓದ್ತಾ ಇದ್ದಾರೆ ಅಂತಂದ್ರೆ, ಅಂತ ಸಂದರ್ಭದಲ್ಲಿ ದೇ ಗೋ ಫಾರ್ ಇಂಟೆನ್ಸಿವ್ ರೀಡಿಂಗ್. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ದೇ ವಿಲ್ ಟ್ರೈ ಟು ಗ್ಯಾದರ್ ದ ಫ್ಯಾಕ್ಟ್ಸ್ ಅಂಡ್ ದೇ ವಿಲ್ ಟ್ರೈ ಟು ಅರೈವ್ at some conclusion on the basis of those facts. So this kind of reading will help, and it is done with thinking and comprehension. Intensive reading or critical reading, it helps one to go undergo with the thinking capacity. It helps to develop the thinking capacity and comprehension. Then next comes the extensive reading ಅಂದ್ರೆ ವಿಸ್ತರಿಸಿ ಓದುವುದು. So extensive reading is a kind or a wide reading based on a large field where from we gather the desired information for the purpose of survey or report. So this extensive reading, what we can say, it is an advanced stage of reading. So most of the time it will be like a silent reading. Extensive reading and silent reading will go hand in hand, and at this level the speed of reading begins to increase. ನಾರ್ಮಲಿ ಸೈಲೆಂಟ್ ರೀಡಿಂಗ್ ಅಲ್ಲಿ ಏನ್ ಮಾಡ್ತಾನೆ ವ್ಯಕ್ತಿ, ತನ್ನಷ್ಟು ತಾನು ಓದ್ಬೇಕಾದ್ರೆ ಸೊ ಹಿ ವಿಲ್ ಗೋ ಫಾಸ್ಟ್. ವೆರಸ್ ಇನ್ ಈವನ್ ಇನ್ ದ ಎಕ್ಸ್ಟೆನ್ಸಿವ್ ರೀಡಿಂಗ್ the speed of reading begins to increase. So this kind of reading is also known as reading for the information. ಸೊ ಮಾಹಿತಿ ಸಲುವಾಗಿ ಓದ್ತಾರಲ್ವಾ ಅವ್ರು ಯಾವ ಕ್ಯಾಟಗರಿದಲ್ಲಿ ಬರ್ತಾರೆ ಅಂತಂದ್ರೆ ಕಮ್ಸ್ ಅಂಡರ್ ದ ಎಕ್ಸ್ಟೆನ್ಸಿವ್ ರೀಡಿಂಗ್. ಸೊ ವಿ ಹ್ಯಾವ್ ಟು ರಿಮೆಂಬರ್ ದಟ್ ದೇರ್ ಆರ್ 4 types of reading, that is loud reading, silent reading, intensive reading or critical reading, or extensive reading. Then what is the purpose of reading? ಸೊ ಓದುವುದರ ಮುಖ್ಯ ಉದ್ದೇಶ ಏನಿದೆ, ಯಾಕೆ ನಾವು ಓದಬೇಕು? ದ ಫಸ್ಟ್ ಥಿಂಗ್ ಇಸ್ ದಟ್ ಬೈ ರೀಡಿಂಗ್ ವಿಲ್ ಅಕ್ವೈರ್ ದ ನಾಲೆಜ್. ಓದೋದ್ರಿಂದ ನಮ್ಗೆ ಏನಾಗುತ್ತೆ, ಜ್ಞಾನ ಬೆಳೆಯುತ್ತೆ. ಆರ್ ವಿ ಕ್ಯಾನ್ ಎನ್ಹ್ಯಾನ್ಸ್ ಅವರ್ ನಾಲೆಜ್. ನಾವು ಜ್ಞಾನವನ್ನು ಬೆಳೆಸ್ಕೊಳಕ್ಕಾಗುತ್ತೆ ಅಥವಾ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಆಗುತ್ತೆ. ಸೊ ರೀಡಿಂಗ್ ಹೆಲ್ಪ್ಸ್ ಅಸ್ ಟು ಅಕ್ವೈರ್ ಆರ್ ಎನ್ಹ್ಯಾನ್ಸ್ ದ ನಾಲೆಜ್. ದೆನ್ ದ ಸೆಕೆಂಡ್ ಥಿಂಗ್ ಇಸ್ ದಟ್ ರೀಡಿಂಗ್ ಹೆಲ್ಪ್ಸ್ ಇನ್ ಮೆಂಟಲ್ ಡೆವಲಪ್ಮೆಂಟ್. ಓದೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ ವ್ಯಕ್ತಿಯ ಮಾನಸಿಕ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಮಾನಸಿಕ ಬೆಳವಣಿಗೆ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. Then reading, what is the purpose of reading is that it helps a person to develop the vocabulary or the language skills. ಸೊ ಓದೋದ್ರಿಂದ ವ್ಯಕ್ತಿಗೆ ಏನಾಗುತ್ತೆ ಅಂತಂದ್ರೆ ಶಬ್ದ ಉಚ್ಚಾರ ಮಾಡಲಿಕ್ಕೆ, ಸರಿಯಾದ ರೀತಿಯಲ್ಲಿ ಶಬ್ದ ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಕಲೀಲಿಕ್ಕೆ ಆಗುತ್ತೆ. ಅದು ಸಾಮಾನ್ಯವಾಗಿ ಗಟ್ಟಿಯಾಗಿ ಓದೋದ್ರಿಂದ ನಮಗೆ ವೊಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂದ್ರೆ ಭಾಷೆ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಓದುವುದರಿಂದ ನಮ್ಮ ಭಾಷೆ ಕೌಶಲ್ಯನು ಬೆಳವಣಿಗೆ ಆಗುತ್ತೆ. Then by reading, the purpose of reading is to connect the ideas through the material on the basis of prior knowledge. ಸೊ ನಮ್ಗೆ ಈಗಾಗಲೇ ಇರುವಂತ ಜ್ಞಾನದಿಂದ ಈ ಓದುವುದು, ನಾವು ಯಾವ ಪುಸ್ತಕಗಳನ್ನ ಓದ್ತಾ ಇದೀವಿ ಅಥವಾ ಯಾವ ಸಂಗತಿಗಳನ್ನ ನಾವು ಓದ್ತಾ ಇದೀವಿ, we can connect our ideas to those things because we are already having a prior knowledge. Then the purpose of reading is to reduce the stress. ಈಗ ಬಹಳ ಸತಿ ಏನಾಗುತ್ತೆ, ಸಾಮಾನ್ಯವಾಗಿ ದ ಪ್ರೆಸೆಂಟ್ ಸೊಸೈಟಿದಲ್ಲಿ many people are undergoing the stress. So if they have a habit of reading the books, then they reduces the stress. The purpose of reading is to acquire the knowledge, and it helps in mental development, and it helps to develop the vocabulary and language skills also. It connects the ideas through the materials with the basis of the prior knowledge, and it reduces stress. So these are the types of reading and the purpose of reading. So next we'll see what is the importance of reading. ಸೊ ಓದುವುದು ಯಾಕೆ ಮುಖ್ಯವಾಗಿದೆ ಅಂತ ಹೇಳ್ಬಿಟ್ಟು, ವೈ ರೀಡಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್, ಯಾಕೆ ಓದುವುದು ಮುಖ್ಯವಾಗಿದೆ? ಸೊ ದ ಫಸ್ಟ್ ಥಿಂಗ್ ಇಸ್ ದಟ್ ಮೆಂಟಲ್ ಸ್ಟಿಮ್ಯುಲೇಷನ್. ಸೊ the studies have shown that staying mentally stimulated can slow the progress of Alzheimer's and dementia. ಸೊ ಓದೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ, ರಿಸರ್ಚರ್ಸ್ ಏನ್ ಹೇಳ್ತಾರೆ ಅಂತಂತಂದ್ರೆ, ಈ ನೆನಪಿನ ಶಕ್ತಿ ಏನು ಕುಂದು ಹೋಗ್ತಾ ಇದೆ, ಸೊ ಅದನ್ನ ತಡಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು, ಇಟ್ ಸ್ಟಿಮ್ಯುಲೇಟ್ಸ್ ದ ಮೆಂಟಲಿ ಇಟ್ ಸ್ಟಿಮ್ಯುಲೇಟ್ಸ್ ದ ಪರ್ಸನ್ ಟು ಗ್ರೋ ಮೆಂಟಲಿ. ಸೊ ಈ ಆಲ್ಝೈಮರಿಯಾ ಅಂತಂತಂದ್ರೆ ಇದು ಮರುವು ಅನ್ನೋದು ಏನಾಗುತ್ತೆ ಅಂತಂತಂದ್ರೆ, ಅದು ಬಹಳ ಸತಿ ಏನಾಗುತ್ತೆ, ಇದು ನಮ್ಮ ಇಂಡಿಯನ್ ನಲ್ಲಿ ಬಹಳ ಕಡಿಮೆ.
ಸೊ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ದಟ್ ಡಿಸೀಸಸ್ ಇಸ್ ಟೂ ಮಚ್. But the study shows that staying mentally stimulated can slow the progress of this loss of memory. And since keeping your brain active and engaged prevents it from losing power. So when you keep your brain active, ಸೊ ನೀವು ಯಾವಾಗ ನಿಮ್ಮ ಬ್ರೈನ್ನ ಆ್ಯಕ್ಟಿವ್ ಆಗಿ ಇಡ್ತೀರೋ ಅವಾಗೆ ನಿಮ್ಮ ಮೆಮೊರಿ ಪವರ್ ಲಾಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಮೆಮೊರಿ ಪವರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ನಿಮ್ಮದು. ಹೆಂಗೆ ನೀವು ಓದ್ತಾ ಹೋಗ್ತೀರಾ ಹಾಗಾಗಿ ನಿಮ್ಮದು ಮೆಮೊರಿ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮತ್ತೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗಲಿಕ್ಕೋ ಅಥವಾ ಮೆಂಟಲ್ ಸ್ಟಿಮ್ಯುಲೇಷನ್ ಆಗಲಿಕ್ಕೋ, ಸೊ ಡೂಯಿಂಗ್ ಪಜಲ್ಸ್ ಆರ್ ಪ್ಲೇಯಿಂಗ್ ಗೇಮ್ಸ್ ಸಚ್ ಆಸ್ ಚೆಸ್ ಆಡೋದ್ರಿಂದನೂ ನಿಮ್ಮದು ಮೆಂಟಲ್ ಅಥವಾ ದೇರ್ ಆರ್ ಲೆಸ್ ಚಾನ್ಸಸ್ ಆಫ್ ಲೂಸಿಂಗ್ ದ this one memory power. So chess has also been found to be helpful with cognitive stimulation. So mental stimulation ಆಗಬೇಕು ಅಂತಂತಂದ್ರೆ, so we have to be very strong because this reading helps us to have a mental stimulation. Then there is a stress reduction. No matter how much stress you have at work, in your personal relationship, or complex other issues faced in daily life, it all just slips off away when you lose yourself in a great story. ಸೊ ನಿಮಗೆ ಸ್ಟ್ರೆಸ್ ರಿಡಕ್ಷನ್ ಅಂತಂತಂದ್ರೆ ಮೊದಲೇ ಸ್ಟ್ರೆಸ್ ಇದೆ, ಇನ್ನು ಓದೋದ್ರಿಂದ ಇನ್ನೇನು ಓದ್ಲಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಭಾಳ ಜನ ಅನ್ಕೋತಾರೆ. ನಿಮ್ಗೆ ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅವಾಗ ನೀವೆಲ್ಲವನ್ನೂ ಯಾವುದೋ ಒಂದು ಕತೆ ಪುಸ್ತಕಗಳನ್ನ ತಗೊಂಡು ಓದ್ಲಿಕ್ಕೆ ಶುರು ಮಾಡ್ರಿ. ನೀವು ಹಿಂದೆ ಸುತ್ತಮುತ್ತ ಆಗಿರೋಂಥ ಎಲ್ಲ ವಿಷಯಗಳನ್ನ ಅಥವಾ ಅವತ್ತಿನ ದಿನದಲ್ಲಿ ಆಗಿರೋಂಥ ಎಲ್ಲ ವಿಷಯಗಳನ್ನ ಮರ್ತ್ಬಿಟ್ಟು ಆ ಸ್ಟೋರಿಯಲ್ಲಿ ಏನಿದೆ, ಏನಾಗ್ತಾ ಇದೆ ಅಂತ ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮಗೆ ಡೆವಲಪ್ ಆಗುತ್ತೆ. ಸೊ ರೀಡಿಂಗ್ ಬುಕ್ಸ್ ರೆಡ್ಯೂಸಸ್ ಟೆನ್ಷನ್ಸ್. ಬುಕ್ಸ್ ಈ ಓದುವ ಹವ್ಯಾಸ ಇತ್ತು ಅಂತಂತಂದ್ರೆ ಬಹಳ ಸತಿ ಏನಾಗುತ್ತೆ ಅಂತಂದ್ರೆ ಇಟ್ ರೆಡ್ಯೂಸಸ್ ಟೆನ್ಷನ್ಸ್ ಆ್ಯಂಡ್ ಇಟ್ ಕೀಪ್ಸ್ ಅವೇ ಫ್ರಮ್ ಡಿಸ್ಟ್ರಾಕ್ಟಿಂಗ್ ಮೈಂಡ್. ಆಮೇಲೆ ಇಟ್ ಡ್ರೈನ್ಸ್ ಅವೇ ಅನ್ವಾಂಟೆಡ್ ಥಿಂಗ್ಸ್ ಅಲೋಯಿಂಗ್ ಯು ಟು ರಿಲ್ಯಾಕ್ಸ್. ಸೊ by reading, the importance of reading is for the stress reduction. And reading helps us to enhance our knowledge. So everything you read fills your head with new bits of information and better equipped you to tackle and challenge. ಓದೋದು ಯಾವತ್ತೂ ವೇಸ್ಟ್ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ. ಯಾವುದೇ ಒಂದು ವ್ಯಕ್ತಿ ಜೀವನದಲ್ಲಿ ಯಾವುದೋ ಒಂದು ಸ್ಲಿಪ್ ಆಫ್ ಪೇಪರ್ ಅಥವಾ ನಿಮ್ಗೆಲ್ಲೋ ನೀವು ಇದು ರೋಡ್ ಸೈಡಲ್ಲಿ ಬಜ್ಜಿ ಕಟ್ಟಿಸ್ಕೊಂಡ್ರೋ ಅಥವಾ ಯಾವುದೋ ಒಂದು ಪೇಪರಲ್ಲಿ ಬಜ್ಜಿ ಕಟ್ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ, ನೀವು ಸುಮ್ಮನೆ ಏನೋ ಒಂದು ಅದನ್ನ ನೀವು ಹೆಡ್ಲೈನ್ಸ್ ನೋಡಿದ್ರು ಅದು ನಿಮ್ಗೆಲ್ಲೋ ಇನ್ಫಾರ್ಮೇಶನ್ ಕೊಡುತ್ತೆ. ಅಥವಾ ಯಾವುದೋ ಒಂದು ಲೈಬ್ರರಿಗೆ ಹೋದ್ರು ಅಥವಾ ಯಾವುದೋ ಒಂದು ನ್ಯೂಸ್ ಪೇಪರ್ ಓದಿದ್ರು. ಓದೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಜ್ಞಾನ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ಇಲ್ಲ ಸ್ವಲ್ಪ ವಿಷಯ ನಮ್ಮ ಇದಕ್ಕೆ ಜ್ಞಾನಕ್ಕೆ ತಟ್ಟುತ್ತೆ. ಸೊ vocabulary expansion. By reading, the importance of reading is for the vocabulary expansion. The more you read, the more words you gain exposure to, and they will inevitably make their way into everyday vocabulary. ಸೊ ವೊಕ್ಯಾಬ್ಲರಿ ಎಕ್ಸ್ಪೆನ್ಷನ್ ಅಂತಂತಂದ್ರೆ ಭಾಳ ಸತಿ ಏನಾಗುತ್ತೆ ಅಂತಂದ್ರೆ ನಾವು ಓದೋದ್ರಿಂದ ಹೆಚ್ಚಾದ ವರ್ಡ್ಸ್ನ ನಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನ್ಯೂ ವರ್ಡ್ಸ್ಗೆ ಇಂಟ್ರೊಡ್ಯೂಸ್ ಆಗ್ತೀವಿ. ಸೊ ನ್ಯೂ ವರ್ಡ್ಸ್ಗೆ ನಾವು ಇಂಟ್ರೊಡ್ಯೂಸ್ ಆದಾಗ ನಮ್ಮ ಡೇ ಟು ಡೇ ಲೈಫಲ್ಲಿ ವಿಲ್ ಎನ್ಹ್ಯಾನ್ಸ್ ಅವರ್ ನಾಲೆಜ್ ಆ್ಯಂಡ್ ವಿಲ್ ಬಿ ಏಬಲ್ ಟು ಯೂಸ್ ದ ನ್ಯೂ ವರ್ಡ್ಸ್ ಆ್ಯಂಡ್ ದೇರ್ ವಿಲ್ ಬಿ ಎ ವೇ ದಟ್ ವೇರ್ ಇನಿಟಬ್ಲಿ ವಿ ಮೇಕ್ ಅವರ್ ವೇ ಇಂಟು ಎವ್ರಿ ಡೇ ವೊಕ್ಯಾಬ್ಲರಿ. ದೆನ್ ದೇರ್ ಇಸ್ ಎನ್ ಮೆಮೊರಿ ಇಂಪ್ರೂವ್ಮೆಂಟ್. ಓದೋದ್ರಿಂದ ಏನಾಗುತ್ತೆ ಅಂದರೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ವೆನ್ ಯು ರೀಡ್ ಎ ಬುಕ್ ಯು ಹ್ಯಾವ್ ಟು ರಿಮೆಂಬರ್ ಎನ್ ಅಸಾರ್ಟ್ಮೆಂಟ್ ಆಫ್ ಕ್ಯಾರೆಕ್ಟರ್ಸ್, ದೇರ್ ಬ್ಯಾಕ್ಗ್ರೌಂಡ್ಸ್, ಆಂಬಿಷನ್ಸ್, ಹಿಸ್ಟ್ರಿ, ಆಸ್ ವೆಲ್ as the various arcs that view their way through every story. ನೀವು ಯಾವುದೇ ಒಂದು ಪುಸ್ತಕ ಓದ್ತಾ ಇದ್ದೀರಾ ಅಂತಂತಂದ್ರೆ, ಈಗ ಒಂದು 100 ಪೇಜಸ್ ಬುಕ್ಸ್ ಇದೆ ಅಥವಾ 200 ಪೇಜಸ್ ಬುಕ್ಸ್ ಇದೆ ಅಂತಂತಂದ್ರೆ, ನೀವು ಇವತ್ತು ಒಂದು 10 ಪೇಜಸ್ ಓದಿದ್ರಿ, ನಾಳೆ ಒಂದು 5 ಪೇಜಸ್ ಓದಿದ್ರಿ, ಹೀಗೆ ನೀವು ಡೈಲಿ 10, 15, 20 ಪೇಜಸ್ ಅಥವಾ ಒಂದು ಸ್ಟ್ರೆಚ್ ಅಲ್ಲಿ ಅಥವಾ 2 ಸ್ಟ್ರೆಚಸ್ ಅಲ್ಲಿ ನೀವು ಓದ್ತಾ ಇದ್ದೀರಾ ಅಂತಂದ್ರೆ, ಈಗ ಓದಿರೋಂಥದ್ದು ಒಂದು 10 ಪೇಜಸ್ ಬಿಟ್ಟು ನೀವು ಮುಂದೆ ನೆಕ್ಸ್ಟ್ ಅನದರ್ ಪೇಜ್ ನೀವು 11th ಪೇಜ್ ಸ್ಟಾರ್ಟ್ ಮಾಡಬೇಕಾದ್ರೆ ಹಿಂದೆ 10 ಪೇಜಸ್ ಅಲ್ಲಿ ಏನಾಗಿದೆ ಅಂತ ನೀವು ತಿಳ್ಕೊಂಡಾಗ 11th ಪೇಜಲ್ಲಿ ನಿಮಗೆ ಓದಲಿಕ್ಕೆ ಅನುಕೂಲಗಳಾಗ್ತವೆ. ಸೊ ಬೈ ರೀಡಿಂಗ್ ಇಟ್ ಹೆಲ್ಪ್ಸ್ ಅಸ್ ಟು ಇಂಪ್ರೂವ್ ಅವರ್ ಮೆಮೊರಿ ಪವರ್. Then the importance of reading is for the strong analytical thinking skills. So have you ever read an amazing mystery novels and solved the mystery yourself before finishing the books? ಕೆಲವೊಂದ್ಸತಿ ಕೆಲವು ಮಂದಿಗೆ ಓದೋ ಹವ್ಯಾಸ ಇರುತ್ತೆ, ಕೆಲವು ಮಂದಿಗೆ ಮ್ಯಾಗ್ಝಿನ್ಸ್ ಓದೋದಿರ್ತದೆ, ಕೆಲವು ಮಂದಿಗೆ ಬುಕ್ಸ್ ಓದೋಕೆ ಇಷ್ಟ ಆಗುತ್ತೆ, ಕೆಲವು ಮಂದಿಗೆ ಜರ್ನಲ್ಸ್ ಓದ್ಲಿಕ್ಕೆ ಇಷ್ಟ ಆಗುತ್ತೆ, ಕೆಲವು ಮಂದಿಗೆ ನ್ಯೂಸ್ ಪೇಪರ್ಸ್ ಓದ್ಲಿಕ್ಕೆ ಇಷ್ಟ ಆಗುತ್ತೆ. ಸೊ ಓದೋದು ಅಂತಂದ್ರೆ ಒಂದೇ ರೀತಿಯಾದಂಥದ್ದು ಓದೋದು ಇರೋದಿಲ್ಲ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೀಡಿಂಗ್. ಸೊ ಇಂಥ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ರೀಡಿಂಗ್ ಅಲ್ಲಿ ಕೆಲವು ಮಂದಿಗೆ ಮಿಸ್ಟ್ರಿ ಅಥವಾ ಕೆಲವು ಮಂದಿಗೆ ಇದು ನೋವೆಲ್ಸ್ ಓದ್ಲಿಕ್ಕೆ ಇಷ್ಟ ಆಗುತ್ತೆ. ಸೊ ನೋವೆಲ್ಸ್ ಓದ್ಬೇಕಾದ್ರೆ ಅಥವಾ ಯಾವುದೋ ಒಂದು ಓದ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಆ ಸ್ಟೋರಿ ಓದ್ಬೇಕಾದ್ರೆ ಮೋಸ್ಟ್ಲಿ ಕನ್ಕ್ಲೂಷನ್ ಈ ರೀತಿ ಬರ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಮೈಂಡಲ್ಲಿ ಆಲ್ರೆಡಿ ದೇ ವಿಲ್ ಬಿ ಥಿಂಕಿಂಗ್. ಸೊ ಕನ್ಕ್ಲೂಷನ್ ಏನಿರ್ಬೋದು ಅಂತ ಹೇಳ್ಬಿಟ್ಟು, ಸೊ ದೇರ್ ವಿಲ್ ಅನಾಲಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಅಲ್ಲಿ ಡೆವಲಪ್ ಆಗುತ್ತೆ.
Yes, so you will be able to put critical thinking to work by taking note of all the details provided and sorting them out to determine. So there are certain different types of reading where you have to, where a person will develop in strong analytical thinking skills. Then through reading, one will be able to develop the improvised focus and concentration. So in this world of technology, we can see that the average person spends his time in checking emails, chatting, WhatsApp, Skype, Twitter, which distracts the mind. So normally present situations ಅಲ್ಲಿ ನಮ್ಮ ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ ದ ವರ್ಲ್ಡ್ ಈಸ್ ಆಫ್ ಟೆಕ್ನಾಲಜಿ ವರ್ಲ್ಡ್. ಸೊ ಎಲ್ರಿಗೂ ಆವ್ರೇಜ್ ಪರ್ಸನ್ ನಾವ್ ಏನ್ ಹೇಳ್ಬೋದು ಅಂತಂತಂದ್ರೆ ಮ್ಯಾಕ್ಸಿಮಮ್ ಎಲ್ಲರೂ ಅವ್ರ ಟೈಮ್ ಎಲ್ಲಿ ತೆಗಿತಾರೆ ಅಂತಂತಂದ್ರೆ ವಾಟ್ಸ್ಆ್ಯಪ್ ನೋಡೋದ್ರಲ್ಲಿ ತೆಗಿತಾರೆ, ಬೇರೆಯವ್ರ ಜೊತೆ ಚಾಟ್ ಮಾಡೋದ್ರಲ್ಲಿ. ಏನ್ ಮೇಲ್ಸ್ ಬಂದಿದೆ ಮೇಲ್ಸ್ ನೀವು ಓಪನ್ ಮಾಡಿದ್ರೆ ಎಲ್ಲ ಸ್ಪ್ಯಾಮ್ ಟ್ರ್ಯಾಶ್ ಡಂಪ್ ಮೇಲ್ಸ್ ಇರ್ತಾವ. ಸ್ಕೈಪಲ್ಲಿ ಟೈಮ್ ತೆಗಿತಾರೆ, ಟ್ವಿಟರ್ಸಲ್ಲಿ ಟೈಮ್ ತೆಗಿತಾರೆ. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ. ಬಟ್ ನೀವು ಯಾವಾಗ ಓದಲಿಕ್ಕೆ ಕೂಡ್ತೀರಾ ಅಥವಾ ವೆನ್ ಯು ಫೋಕಸ್ ಆನ್ ರೀಡಿಂಗ್ ವೆನ್ ಯು ಸ್ಟಾರ್ಟ್ read a book, all of your attention is focused on the story. The rest of the world just falls away and you can immerse yourself in every fine details you are ಅಬ್ಸರ್ವಿಂಗ್. ಸೊ ಭಾಳ ಸತಿ ಏನಾಗುತ್ತೆ ಅಂತಂದ್ರೆ ಇವೆಲ್ಲವನ್ನು ಬಿಟ್ಟು ಓದ್ಲಿಕ್ಕೆ ಕೂತ್ರಿ ಅಂತಂತಂದ್ರೆ ಯಾವುದೋ ಒಂದು ಸ್ಟೋರಿ ಪುಸ್ತಕ ನೀವು ತಗೊಂಡು ಕತೆ ಪುಸ್ತಕ ಓದ್ಲಿಕ್ಕೆ ಕೂತ್ರಿ ಅಂತಂತಂದ್ರೆ ಇವ್ ಯಾವ್ದು ಕಡೆನೂ ಮನ್ಸು ಬರೋದಿಲ್ಲ. ಯಾವ ಮೇಲ್ ಬಂದ್ರು, ಯಾವ ಫೋನ್ ಬಂದ್ರು, ಯಾವ ಚಾಟ್ಸ್ ವಾಟ್ಸಾಪ್ ಬಂದ್ರು, ಅಥವಾ ಟ್ವಿಟರಲ್ಲಿ ಯಾರೇ ಹೊಸದು ಪೋಸ್ಟ್ ಮಾಡಿದ್ರು ನೋಡೋ ಇಂಟ್ರೆಸ್ಟ್ ಬರೋದಿಲ್ಲ. ಓದೋ ಹವ್ಯಾಸಗಳಿತ್ತು ಅಂತಂತಂದ್ರೆ ಫೋಕಸ್ ಡೆವಲಪ್ ಆಗುತ್ತೆ. ವಿ ಕ್ಯಾನ್ ಇಂಪ್ರೂವ್ ಅವರ್ ಫೋಕಸ್ ಆ್ಯಂಡ್ ವಿ ಕ್ಯಾನ್ ಕಾನ್ಸಂಟ್ರೇಟ್ ಬೆಟರ್. ದೆನ್ ರೀಡಿಂಗ್ ಹೆಲ್ಪ್ಸ್ ಅಸ್ ಟು ಹ್ಯಾವ್ ಎನ್ ಬೆಟರ್ ರೈಟಿಂಗ್ ಸ್ಕಿಲ್ಸ್. ಸೊ ಹೆಂಗೆ ಬೆಟರ್ ರೈಟಿಂಗ್ ಸ್ಕಿಲ್ಸ್ ಬರೆಯುವ ಕೌಶಲ್ಯ ಹೇಗೆ ಡೆವಲಪ್ ಆಗುತ್ತೆ ಅಂದರೆ ದ ಮೋರ್ ಯು ರೀಡ್ ದ ಮೋರ್ ಯು ಗೆಟ್ ದ ಥಿಂಗ್ಸ್ exposed, then you'll be able to put it in words. Then this will help you in writing skills. Then reading spiritual texts can lower blood pressure and bring about an immense sense of calm. ಸೊ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಬರೇ ಕತೆ ಪುಸ್ತಕಗಳು ಓದಿದ್ವು ಅಥವಾ ಮ್ಯಾಗಝಿನ್ಸ್ ಓದಿದ್ವು ಅಥವಾ ಯಾವುದೋ ಬುಕ್ ಓದಿದ್ವು ಅಥವಾ ನಮಗೆ ಸ್ಟಡಿಗೆ ರಿಲೇಟೆಡ್ ಇರುವಂಥ ಪುಸ್ತಕಗಳು ಓದಿದ್ವು, ಅವು ಅಷ್ಟೇ ಅಲ್ಲ ಆಧ್ಯಾತ್ಮಿಕ ಪುಸ್ತಕಗಳನ್ನು ನಾವು ಓದೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ ನಮ್ಮ ರಕ್ತದ ಒತ್ತಡ ಕಡಿಮೆ ಆಗುತ್ತೆ, ಆಮೇಲೆ ನಾವು ಕಾಮ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ದೇರ್ ಇಸ್ ಅ ಫ್ರೀ ಎಂಟರ್ಟೈನ್ಮೆಂಟ್. ಓದೋದ್ರಿಂದ ಏನಪ್ಪ ಫ್ರೀ ಎಂಟರ್ಟೈನ್ಮೆಂಟ್ ಅಂತಂತಂದ್ರೆ ಈಗ ನೀವು ವಾಟ್ಸ್ಆ್ಯಪ್ ಚೆಕ್ ಮಾಡ್ಬೇಕಂದ್ರು, ಇಮೇಲ್ ನೋಡಬೇಕು ಅಂತಂತಂದ್ರೆ ಅಥವಾ ಟ್ವಿಟರಲ್ಲಿ ಟೈಮ್ ತೆಗಿಬೇಕಂದ್ರು, ಚಾಟ್ ಮಾಡ್ಬೇಕಂತಂತಂದ್ರೆ ಅದಕ್ಕೆ ನಿಮಗೆ ಡಾಟಾ ಬೇಕು. ಇಲ್ಲಿ ಫ್ರೀ ಎಂಟರ್ಟೈನ್ಮೆಂಟ್ ಏನು ಅಂತಂತಂದ್ರೆ ಫಾರ್ ಎ ಲೋ ಬಜೆಟ್ ಎಂಟರ್ಟೈನ್ಮೆಂಟ್ ಈಸ್ ದಟ್ ಯು ಕ್ಯಾನ್ ವಿಸಿಟ್ ಯುವರ್ ಲೋಕಲ್ ಲೈಬ್ರರಿ. ಸೊ ದೇರ್ ಇಸ್ ಅ ರೀಡಿಂಗ್ ಜನರಿ ಫಾರ್ ಎವ್ರಿ ಲಿಟ್ರೇಟ್ ಪರ್ಸನ್ ಆನ್ ದ ಪ್ಲಾನೆಟ್. ಸೊ ವೆದರ್ ಯು ಟೇಸ್ಟ್ ಲೈಸ್ ಇನ್ ಕ್ಲಾಸಿಕಲ್ ಲಿಟ್ರೇಚರ್, ಕೆಲವೊಂದಿಗೆ ಓದೋದು ಅಂತಂತಂದ್ರೆ ಒಂದೇ ಪರ್ಟಿಕ್ಯುಲರ್ ಓದೋದಲ್ಲ. ಸೊ ದೇರ್ ಈಸ್ ಅ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಕ್ಲಾಸಿಕಲ್ ಲಿಟ್ರೇಚರ್ಸ್. ಆಮೇಲೆ ದೇರ್ ಆರ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ರೀಡಿಂಗ್ ದ ಪೋಯಟ್ರೀಸ್, ದೇರ್ ಆರ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಫ್ಯಾಷನ್ ಮ್ಯಾಗಝಿನ್ಸ್. ಆಮೇಲೆ ಕೆಲವು ಮಂದಿಗೆ ಹೆಂಗಿರುತ್ತೆ ಅಂತಂತಂದ್ರೆ ಯಾವುದೋ ಮ್ಯಾಗಝಿನ್ಸ್ ಓದ್ಲಿಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ಕೆಲವು ಮಂದಿಗೆ ಬಯೋಗ್ರಫೀಸ್ ಅಂದ್ರೆ ಯಾರ್ದೋ ಒಬ್ಬ ವ್ಯಕ್ತಿಯ ಜೀವನ ಕಥೆಗಳನ್ನು ಓದ್ಲಿಕ್ಕೆ ಇಷ್ಟ ಆಗುತ್ತೆ. ದೆನ್ ರಿಲಿಜಿಯಸ್ ಟೆಕ್ಸ್ಟ್, ಧಾರ್ಮಿಕ ಪುಸ್ತಕಗಳನ್ನು, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ಲಿಕ್ಕೆ ಇಷ್ಟ ಆಗುತ್ತೆ. ಸೊ ಯಂಗ್ ಅಡಲ್ಟ್ ಬುಕ್ಸ್ ಅಂದ್ರೆ ಯೌವನಸ್ಥರಿಗೆ, ಯುವಕರಿಗೆ ಅಥವಾ ಯುವತಿಯರಿಗೆ ಅಟ್ರಾಕ್ಟ್ ಆಗುವಂತ ಕೆಲವು ಪುಸ್ತಕಗಳಿರ್ತವೆ, ಅವು ಆಗಿರಬಹುದು. ಅಥವಾ ದೇರ್ ಆರ್ ಸಮ್ ಸೆಲ್ಫ್ ಹೆಲ್ಪ್ ಗೈಡ್ಸ್ ಆರ್ ರೊಮ್ಯಾನ್ಸ್ ನೋವೆಲ್ಸ್. ದೇರ್ ಆರ್ ಸಮಥಿಂಗ್ ಔಟ್ ದಟ್ there where you can capture your curiosity and imaginations. So step away from your computer for a little while so that you can crack open a book and replenish your soul for a little while. ಸೊ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಮ್ಮಷ್ಟಕ್ಕೆ ನಾವೇನೆ ಈ ಬೇರೆ ಎಲ್ಲಾ ಸಂಗತಿಗಳಿಂದ ಅಂದ್ರೆ ಬೇರೆ ಎಲ್ಲಾ ವಿಷಯಗಳಿಂದ ಈ ಟೆಕ್ನಾಲಜಿಯಿಂದ ದೂರ ಇಟ್ಟು ಪುಸ್ತಕಗಳ ಕಡೆಗೆ ನಾವು ಒಲವು ತೋರಿಸಿದ್ವಿ ಅಂತಂತಂದ್ರೆ ನಮಗೆ ಅದರಲ್ಲಿ ಹೆಚ್ಚಾದ ಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗುತ್ತೆ. ಆಮೇಲೆ ನಮಗೆ ಮನಸ್ಸಿಗೆ ಸಮಾಧಾನ ತರುವಂಥದ್ದು ಆಗಿದೆ. ಸೊ the why reading is important is that we have to remember that there is a mental stimulation, there is a stress reduction, we can enhance our knowledge, we can develop our vocabulary, there is a memory improvement, and we can develop a strong analytical thinking skills. There will be an improvised focus and concentration, and by reading we can develop and better writing skills, and reading spiritual texts will help a person to be healthy, and there is a free entertainment. So this is how reading is important. So in reading there is a we have seen that there are why the what is reading, what is the importance of reading, what is the purpose of reading. In reading we come across the concept of journal. ಸೊ ಓದುದಂದ್ರೆ ಬರೀ ಪುಸ್ತಕಗಳೆಲ್ಲ, ಪುಸ್ತಕಗಳಲ್ಲಿ ಜರ್ನಲ್ ಅಂತ ಇರುತ್ತೆ. ಸೊ ಜರ್ನಲ್ ಅಂದ್ರೆ ಏನು, ವಾಟ್ ಇಸ್ ಜರ್ನಲ್? ಎ ಕಲೆಕ್ಷನ್ ಆಫ್ ಆರ್ಟಿಕಲ್ಸ್ ರಿಲೇಟಿಂಗ್ ಟು ಎ ಪರ್ಟಿಕ್ಯುಲರ್ ಟಾಪಿಕ್. ಸೊ ಬೇರೆ ಬೇರೆಯವ್ರು ಬರೆದಂತ ಒಂದು ವಿಷಯ, ಈಗ ವಿ ಕ್ಯಾನ್ ಟೇಕ್ ದಟ್ ದ ಟಾಪಿಕ್ ಆನ್ ವಿಮೆನ್ ಇಶ್ಯೂಸ್.
ಈಗ ವಿಮೆನ್ ಇಶ್ಯೂಸ್ ಅಂತ ನಾವು ತಗೊಂಡಾಗ ಅಥವಾ ಜೆಂಡರ್ ಸ್ಕೂಲ್ ಅಂಡ್ ಸೊಸೈಟಿ ಅಂತಾನೆ ತಗೊಳ್ಳೋಣ, ಬೇಡ ವಿಮೆನ್ ಇಶ್ಯೂಸ್ ಅಂತಾನೆ ತಗೊಳ್ಳೋಣ. ಈಗ ವಿಮೆನ್ ಇಶ್ಯೂಸ್ ಅಂತ ಅನ್ನೋದು ಹೇಗಿರುತ್ತೆ ಜರ್ನಲ್ಸ್ ಅಲ್ಲಿ ಅಂತಂದ್ರೆ, ಎವ್ರಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಲಾಸ್ ರಿಲೇಟೆಡ್ ಟು ವಿಮೆನ್, ದೆನ್ ವಿಮೆನ್ ಅಂಡ್ ಹೆಲ್ತ್ ಇಶ್ಯೂಸ್, ಆಮೇಲೆ ವಿಮೆನ್ ಇನ್ ಎನ್ ಕಾಂಟೆಂಪ್ರರಿ ವರ್ಲ್ಡ್, ಕಾಂಟ್ರಿಬ್ಯೂಷನ್ ಆಫ್ ವುಮೆನ್ ಇನ್ ದ ಪಾಸ್ಟ್, ಆಲ್ ದೋಸ್ ಥಿಂಗ್ಸ್. ಆಮೇಲೆ ವುಮೆನ್ ಫಿಲಾಸಫರ್ಸ್, ಎಲ್ಲ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಒಂದು ಜರ್ನಲ್ ಅಲ್ಲಿ ಬರುವಂತದ್ದಾಗಿದೆ. ಅಂದ್ರೆ ಒಂದು ಬುಕ್ಕಿನಲ್ಲಿ ಬರುತ್ತದೆ. ದಟ್ ಈಸ್ ರಿಸರ್ಚ್ ಜರ್ನಲ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ದಟ್ ಈಸ್ ಇನ್ ಕಲೆಕ್ಷನ್ ಆಫ್ ಆರ್ಟಿಕಲ್ಸ್ ರಿಲೇಟಿಂಗ್ ಟು ಎ ಪರ್ಟಿಕ್ಯುಲರ್ ಟಾಪಿಕ್. ದೆನ್ ಈ ಜರ್ನಲ್ ಮೀನ್ಸ್ ಇಟ್ ಇಸ್ ಪಬ್ಲಿಷ್ಡ್ ರೆಗ್ಯುಲರ್ಲಿ. ಯಾವ ತರ ಇರುತ್ತೆ ಅಂದ್ರೆ, ಕೆಲವು ಜರ್ನಲ್ಸ್ ಕೆಲವು ಮಂತ್ಲಿ ಇರ್ತವೆ, ಕೆಲವು ಕ್ವಾರ್ಟರ್ಲಿ ಇರ್ತವೆ, ಕೆಲವು ಆನ್ಯುವಲ್ ಇರ್ತವೆ. ಅಂದ್ರೆ ವರ್ಷಕ್ಕೊಮ್ಮೆ ಮಾಡ್ತಾರೆ, ಪಬ್ಲಿಷ್ ಆಗುತ್ತೆ. ಕೆಲವು ಜರ್ನಲ್ ತಿಂಗಳಿಗೊಮ್ಮೆ ಪಬ್ಲಿಷ್ ಆಗುತ್ತೆ ಜರ್ನಲ್. ಕೆಲವು 3 ತಿಂಗಳಿಗೊಮ್ಮೆ ಪಬ್ಲಿಷ್ ಆಗುತ್ತೆ, ಕೆಲವು 6 ತಿಂಗಳಿಗೊಮ್ಮೆ ಪಬ್ಲಿಷ್ ಆಗುತ್ತೆ. ಸೊ ಜರ್ನಲ್ ಓದೋದ್ರಿಂದ ಏನು ಉಪಯೋಗ? ಸೊ ದ ಅಡ್ವಾಂಟೇಜಸ್ ಆಫ್ ಜರ್ನಲ್ ಇನ್ಕ್ಲೂಡ್ಸ್ ದ ಲೇಟೆಸ್ಟ್ ರಿಸರ್ಚ್. ಸೊ ಲೇಟೆಸ್ಟ್ ರಿಸರ್ಚ್ ಅಂತಂದ್ರೆ ವಿ ಕ್ಯಾನ್ ಟೇಕ್ ಕೋವಿಡ್-19. ಸೊ ಈ ಕೋವಿಡ್-19 ನಮ್ಗೆ ಯಾವ್ದೇ ಒಂದು ಪುಸ್ತಕದಲ್ಲಿ ಸಿಗೋದಿಲ್ಲ. ಸೊ ಅದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂತಂದ್ರೆ, ಇಟ್ ಈಸ್ ಫೌಂಡ್ ಇನ್ ದ ಜರ್ನಲ್ಸ್. ಬೇರೆ ಬೇರೆಯವರು ಕೋವಿಡ್-19 ಇಂದ ಆಗಿರುವಂತ ಪರಿಣಾಮಗಳು, ಕೋವಿಡ್-19 ಇಂದ ಆಗಿರೋ ಇದು ಓದೋದಕ್ಕೆ ಯಾವುದು ಎಕ್ಸಾಮಿನೇಷನ್ ಮೇಲೆ ಬೀರಿದಂತ ಪರಿಣಾಮಗಳು ಕೋವಿಡ್-19 ಇಂದ, ಆಮೇಲೆ ಕೋವಿಡ್-19 ಇಂದ ಎಜುಕೇಶನ್ ಮೇಲೆ ಎಫೆಕ್ಟ್ ಆಗಿದ್ದು, ಕೋವಿಡ್-19 ಇಂದ ಆಮೇಲೆ ಎಕನಾಮಿ ಮೇಲೆ ಎಫೆಕ್ಟ್ ಆಗಿದ್ದು, ಪೊಲಿಟಿಕಲ್ ಇಶ್ಯೂಸ್, ಇವೆಲ್ಲ ಏನಾಗುತ್ತೆ ಅಂತಂತಂದ್ರೆ ರೀಸೆಂಟ್ ಜರ್ನಲ್ಸ್ ಅಲ್ಲಿ ಇವೆಲ್ಲ ಪಬ್ಲಿಷ್ ಆಗುತ್ತೆ. ನಿಮ್ಗೆ ಯಾವುದೇ ಪುಸ್ತಕದ ರೂಪದಲ್ಲಿ ಸಿಗೋದಿಲ್ಲ. ಇದು ನಿಮ್ಗೆ ಪುಸ್ತಕ ರೂಪದಲ್ಲಿ ಸಿಗಬೇಕು ಅಂತಂತಂದ್ರೆ ಇನ್ನೂ ಒಂದು 6 ತಿಂಗಳು, 1 ವರ್ಷ ಹೋಗುತ್ತೆ. ಕೋವಿಡ್-19 ಅಂದ್ರೆ ಏನು, ಯಾವ ಕಾರಣಕ್ಕೆ ಬಂತು, ಎಲ್ಲಿಂದ ಬಂತು, ಹೇಗ್ ಬಂತು ಅನ್ನೋದನ್ನ ನಮ್ಗೆ ಪೂರಾ ಒಂದು ಪುಸ್ತಕದಲ್ಲಿ ಸಿಗ್ಬೇಕು ಅಂತಂದ್ರೆ ಇಟ್ ಟೇಕ್ಸ್ another year, we can say that. But now all this information includes the latest research. ಅಂದ್ರೆ ಇವೆಲ್ಲ ಇನ್ಫಾರ್ಮೇಶನ್ ಕೋವಿಡ್-19 ಅಂತ ನಾವು ತಗೊಂಡಿದ್ವಲ್ಲ, ಸೊ ಇವೆಲ್ಲ ಇನ್ಫಾರ್ಮೇಶನ್ ನಮಗೆ ಒಂದು ಜರ್ನಲ್ ಅಲ್ಲಿ ಸಿಗುತ್ತೆ, ಅವು ರೀಸೆಂಟ್ ಆರ್ಟಿಕಲ್ಸ್ ಅಲ್ಲಿ. ಸೊ ದ ಅಡ್ವಾಂಟೇಜಸ್ ಆಫ್ ಜರ್ನಲ್ ಇಸ್ ಇಟ್ ಈಸ್ ಅಪ್ ಟು ಡೇಟ್. ಅಂದ್ರೆ ದಿನ ದಿನ ಏನೇನು ಹೊಸದಾಗಿ ಬರ್ತಾ ಇದೆನೋ ಅದೆಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಜರ್ನಲ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ಇಟ್ ಕವರ್ಸ್ ವೆರಿ ಸ್ಪೆಸಿಫಿಕ್ ಟಾಪಿಕ್ಸ್. ಸೊ ಜರ್ನಲ್ಸ್ ಅಂತಂತಂದ್ರೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜರ್ನಲ್ಸ್. ಸೊ ಸೈನ್ಸ್ ಜರ್ನಲ್ಸ್ ಬೇರೆ ಇರುತ್ತೆ, ಸೋಷಿಯಲ್ ಸೈನ್ಸ್ ಜರ್ನಲ್ಸ್ ಬೇರೆ ಇರುತ್ತೆ, ಕಾಮರ್ಸ್ ಜರ್ನಲ್ಸ್ ಬೇರೆ ಇರುತ್ತೆ, ಲಿಟ್ರೇಚರ್ ಜರ್ನಲ್ಸ್ ಬೇರೆ ಇರುತ್ತೆ. ಸೊ ಆಮೇಲೆ ಅಷ್ಟೇ ಅಲ್ಲದೆ ಲಿಟ್ರೇಚರ್ ಜರ್ನಲ್ಸ್ಗೆ ಲಿಟ್ರೇಚರ್ ಸಂಬಂಧಪಟ್ಟಂಥದ್ದು ಇರುತ್ತೆ, ಸೋಷಿಯಲ್ ಸೈನ್ಸ್ಗೆ ಅಂದ್ರೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥದ್ದು ಇರುತ್ತೆ, ಆಮೇಲೆ ಸೈನ್ಸ್ ಜರ್ನಲ್ಸ್ ಸೈನ್ಸ್ಗೆ ಸಂಬಂಧಪಟ್ಟಂಥದ್ದು ಇರುತ್ತೆ. ಆದರೆ ಮಲ್ಟಿ ಡಿಸಿಪ್ಲಿನರಿ ಜರ್ನಲ್ಸ್ ಅಂತ ಇರುತ್ತೆ, ಅದರಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಿದ್ದು, ಹ್ಯುಮ್ಯಾನಿಟೀಸ್ ಸಂಬಂಧಪಟ್ಟಿದ್ದು, ಲಿಟ್ರೇಚರ್ಗೆ ಸಂಬಂಧಪಟ್ಟಿದ್ದು, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥದ್ದು ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್ಸ್ ಅಲ್ಲಿ ನಾವು ನೋಡ್ಬೋದು. ಸೊ ದ ಅಡ್ವಾಂಟೇಜ್ ಆಫ್ ಜರ್ನಲ್ ಇಸ್ ಇಟ್ ಕವರ್ಸ್ ವೆರಿ ಸ್ಪೆಸಿಫಿಕ್ ಟಾಪಿಕ್ ಅಂಡ್ ಕ್ವಾಲಿಟಿ ಚೆಕ್ ಡ್ಯೂರಿಂಗ್ ಪೀರ್ ರಿವ್ಯೂ ಪ್ರಾಸೆಸ್. ವಾಟ್ ಈಸ್ ದಿಸ್ ಪೀರ್ ರಿವ್ಯೂ ಅಂತಂತಂದ್ರೆ, ಸೊ ಯಾವುದೇ ಒಂದು ಆರ್ಟಿಕಲ್, ಈಗ ನೀವು ಯಾವುದೇ ಒಂದು ಟಾಪಿಕ್ ಬರೀತೀರಾ ಅಂತಂತಂದ್ರೆ, ಆ ಟಾಪಿಕ್ ನೀವು ಬರ್ದಾದ ನಂತರ ನೀವು ಒಂದು ಪಬ್ಲಿಕೇಶನ್ ಕಳಿಸ್ತೀರಾ. ಆ ಪಬ್ಲಿಷರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ 3 ಜನ ಎಕ್ಸ್ಪರ್ಟ್ಸ್ಗೆ ಕಳಿಸ್ತಾರೆ. ಆ 3 ಜನ ಎಕ್ಸ್ಪರ್ಟ್ಸ್ ಸರಿಯಾಗಿದೆ ಅಂತ ಹೇಳಿದಾಗ ಅದನ್ನ ಕ್ವಾಲಿಟಿ ಚೆಕ್ ಮಾಡಿ ಇದನ್ನ ನೀವು ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡ್ಬೋದು ಅಂತ ಹೇಳಿದಾಗ ಮಾತ್ರ ಅವಾಗೆ ಅದನ್ನ ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡ್ಲಿಕ್ಕಾಗುತ್ತೆ. ಸೊ ಇಟ್ ಈಸ್ ಇನ್ ಕ್ವಾಲಿಟಿ ಚೆಕ್ಡ್. ಸೊ ಯಾವುದೇ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ ಅಂತಂತಂದ್ರೆ ದಟ್ ಈಸ್ ಪೀರ್ ರಿವ್ಯೂಡ್ ಪ್ರಾಸೆಸ್. ಅಂದ್ರೆ 3 ಜನ ಎಕ್ಸ್ಪರ್ಟ್ಸ್ ಚೆಕ್ ಮಾಡಿ ಇದು ಕ್ವಾಲಿಟಿ ಇದೆ, ನೀವು ಪಬ್ಲಿಷ್ ಮಾಡ್ಬೋದು ಅಂದಾಗ ಮಾತ್ರ ಅದು ಜರ್ನಲ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ. ದೆನ್ ಲಿಸ್ಟ್ ರೆಫರೆನ್ಸಸ್ ಯೂಸ್ಡ್, ಗುಡ್ ಸೋರ್ಸ್ ಫಾರ್ ಫರ್ದರ್ ರಿಸರ್ಚ್. ಸೊ ಯಾವುದೇ ಒಂದು ಆರ್ಟಿಕಲ್ಸ್ ಬರೆದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂತಂದ್ರೆ, ಎಲ್ಲಿಂದ ತಗೊಂಡಿದ್ದು, ಅದನ್ನ ನ್ಯೂಸ್ ಪೇಪರ್ ಇಂದ ತಗೊಂಡಿದ್ದ ಅಥವಾ ಯಾವುದೋ ಒಂದು ಬುಕ್ ಇಂದ ತಗೊಂಡಿದ್ದ. ನಿಮ್ಗೆ ರೆಫರೆನ್ಸಸ್ ನಾವು ಹಾಕ್ಲಿಕ್ಕೆ ಹೇಳ್ತೀವಲ್ಲ ಅಸೈನ್ಮೆಂಟ್ಸ್ ಬರೆದಾದ ನಂತರ, ಎಲ್ಲಿಂದ ತಗೊಂಡಿದ್ದೀರಾ, ಯಾರ್ಯಾರ್ದರ ಬುಕ್ಸ್ನ ನೀವು ರೆಫರ್ ಮಾಡಿ ಬರ್ದಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ದ್ಯಾಟ್ ವಿಲ್ ಸಿ ಇನ್ ದ ಜರ್ನಲ್ಸ್. ಸೊ ವಾಟ್ ಆರ್ ದ ಬುಕ್ಸ್ ದಟ್ ಅ ಪರ್ಟಿಕ್ಯುಲರ್ ಪರ್ಸನ್ ಹ್ಯಾಸ್ ರೆಫರ್ಡ್ ವೈಲ್ ರೈಟಿಂಗ್ ಇಸ್ ರಿಸರ್ಚ್ ಆರ್ಟಿಕಲ್ ಅಂತ ಹೇಳ್ಬಿಟ್ಟು. ಸೊ ದೇರ್ ಆರ್ ದೀಸ್ ಮೆನಿ ಅಡ್ವಾಂಟೇಜಸ್ ಆರ್ ದೇರ್ journal ಅಲ್ಲಿ, because we see that it includes the latest research, there is an up to date, and it covers very specific topics, there is a quality checked, and there will be references that has been used. But only one disadvantage is there in this one journal is that it is not as broad as books. ಸೊ ಪುಸ್ತಕ ರೂಪದಲ್ಲಿ ನಮ್ಗೆ ಇರೋದಿಲ್ಲ ಎಲ್ಲ ಫ್ರಮ್ ಇಂಟ್ರಡಕ್ಷನ್ ಟು ದ ಕನ್ಕ್ಲೂಷನ್ ಅಂತ ಏನು ನಾವು ಹೇಳ್ತೀವಲ್ಲ, ಸೊ ಅಷ್ಟು ಆಳವಾಗಿ ವಿಚಾರಗಳನ್ನು ಹೊಂದಿರುವಂಥದ್ದು ಇರೋದಿಲ್ಲ. ಸೊ ನಾವು ಈಗ ಕೋವಿಡ್-19 ನಾವು ಟಾಪಿಕ್ಸ್ ತಗೊಂಡ್ವಿ ಅಲ್ವಾ, ಸೊ ಅದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಒಂದು 4-5 ಪೇಜಲ್ಲಿ ಅವರು ಮುಗಿಸ್ತಾರೆ. ಆದ್ರೆ ಪುಸ್ತಕದಲ್ಲಿ ನಾವು ನೋಡೋದಾದ್ರೆ
It will go in 50, 80, 100 pages. So it covers almost all everything. That is the only disadvantage in the journal. So next we'll look towards what is the importance of reading the newspaper. ಸೊ ನ್ಯೂಸ್ ಪೇಪರ್ ಓದೋದು ಯಾಕೆ ಮುಖ್ಯ ಅಂತ ಹೇಳ್ಬಿಟ್ಟು ನೋಡೋಣಂತೆ ನಾವು. ಸೊ ರೀಡಿಂಗ್ ನ್ಯೂಸ್ ಪೇಪರ್, ಎವ್ರಿಬಡಿ ಹ್ಯಾಸ್ ಗಾಟ್ ಎನ್ ಹ್ಯಾಬಿಟ್ ಆಫ್ ರೀಡಿಂಗ್ ದ ನ್ಯೂಸ್ ಪೇಪರ್. ಸೊ ವೈ ವಿ ಶುಡ್ ರೀಡ್ ದ ನ್ಯೂಸ್ ಪೇಪರ್? ನ್ಯೂಸ್ ಪೇಪರ್ ಓದೋದು ಎದಕ್ಕೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ರೀಡಿಂಗ್ ನ್ಯೂಸ್ ಪೇಪರ್, it provides news about a country's economic situation, sports, games, entertainment, trade, and commerce. So, first thing you should know that what is news? NEWS. So, news is nothing but north, east, west, south. So, you all know that. ಸೊ ನ್ಯೂಸ್ ಪೇಪರ್ ಓದೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಮ ಪ್ರೆಸೆಂಟ್ ಸೊಸೈಟಿದಲ್ಲಿ, ನಮ್ಮ ದೇಶದಲ್ಲಿ ನಮ್ಮ ಆರ್ಥಿಕತೆ ಯಾವ ಮಟ್ಟಿಗಿದೆ ಅಂತ ಹೇಳ್ಬಿಟ್ಟು, ಆಮೇಲೆ ಕ್ರೀಡೆ ಯಾವ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಆಮೇಲೆ ಗೇಮ್ಸ್ ಎಂಟರ್ಟೈನ್ಮೆಂಟ್ ಏನು, ಆಮೇಲೆ ಡೇ ಟು ಡೇ ಟ್ರೇಡ್ ಆ್ಯಂಡ್ ಕಾಮರ್ಸ್ ಏನು ಅಂತ ಹೇಳ್ಬಿಟ್ಟು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಥ್ರೂ ದ ನ್ಯೂಸ್ ಪೇಪರ್. ಸೊ ಪೀಪಲ್ ಆರ್ ಮೇಡ್ ಅವೇರ್ ಆಫ್ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಆಫ್ ದ ಪಾಲಿಟಿಕ್ಸ್, ಕಲ್ಚರ್ ಆ್ಯಂಡ್ ಎಕನಾಮಿ ಬೈ ರೀಡಿಂಗ್ ದ ನ್ಯೂಸ್. ಸೊ ಎವ್ರಿಥಿಂಗ್ ಈಸ್ ಕವರ್ಡ್, ಆಲ್ಮೋಸ್ಟ್ ಆಲ್ ಯು ನೇಮ್ ಇಟ್, ಇಟ್ ಈಸ್ ದೇರ್ ಇನ್ ದ ನ್ಯೂಸ್ ಪೇಪರ್. So those who hunger for news will surely find satisfaction by reading the newspaper as it carries information of various topics. ಸೊ ಯಾರಿಗೆ ನ್ಯೂಸ್ ಪೇಪರ್ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ನೀವು ಅವ್ರಿಗೆ ನೋಡ್ರಿ, ಕಂಪಲ್ಸರಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಚಾ ಜೊತೆಗೆ ನ್ಯೂಸ್ ಪೇಪರ್ ಕಂಪಲ್ಸರಿ ಓದ್ತಾರೆ. ಸೊ ನ್ಯೂಸ್ ಪೇಪರ್ ಓದಿದ ನಂತರನೇ ಅವ್ರ ದಿನ ಹೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇರ್ತಾರೆ. Then the second thing is that reading newspaper makes a good habit and it is already part of a modern life. So this habit will widen your outlook and it will enrich your knowledge. So newspaper ಓದೋದ್ರಿಂದ it is a good habit. Reading the newspaper is a good habit and it will enrich your knowledge. ನ್ಯೂಸ್ ಪೇಪರ್ ಓದೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಜ್ಞಾನ ಬೆಳವಣಿಗೆ ಆಗುತ್ತೆ and it will likewise improve your language also. And it helps and especially if you have an habit of reading an English newspaper, we can say that so reading English news is a very good practice, we can say that. And the third thing is that reading newspaper will improve your knowledge in general and it will be easy for you to relate to other people who often takes about the current events or the politics. And of course there are TVs and radios that also brings current news, but it does not provide detailed information as newspaper does. ಸೊ ನ್ಯೂಸ್ ಪೇಪರ್ ಓದೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ, ದಿನಪತ್ರಿಕೆ ಓದೋದ್ರಿಂದ ನಮಗೆ ಜ್ಞಾನ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಜ್ಞಾನ ಹೆಚ್ಚಾಗಿ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂತಂದ್ರೆ, ಈಗ ಟಿವಿಯಲ್ಲಿ ನೀವು ರೇಡಿಯೋದಲ್ಲಿ ಕೇಳುವಂತ ನ್ಯೂಸ್, ಸೊ ನಿಮಗೆ ಶಾರ್ಟ್ ಕಟ್ ಅಲ್ಲಿ ಆಗಿರುತ್ತೆ. ನಿಮಗೆ ಈ ನ್ಯೂಸ್ ಅಂತೂ ನೀವು ಈಗಿಂದ ನ್ಯೂಸ್ ನೀವು ಯಾವ್ದು ನ್ಯೂಸ್ ನೋಡ್ರಿ, ಸೊ ಲಾಂಗ್ ಎಕ್ಸ್ಪ್ಲನೇಷನ್ ಇರುತ್ತೆ, ಇನ್ಫಾರ್ಮೇಶನ್ ಕಡಿಮೆ ಇರುತ್ತೆ. ಹೇಳಿದ್ದನ್ನೇ ಹೇಳಿದ್ದೇ ಆಗಿರುತ್ತೆ ನ್ಯೂಸ್ ಅಲ್ಲಿ ನೀವು ನೋಡೋದಾದ್ರೆ ಟಿವಿಯಲ್ಲಿ. ಆದ್ರೆ ನೀವು ಬೆಳಗ್ಗೆ ಅದು ನ್ಯೂಸ್ ಪೇಪರ್ ಓದಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ಅನ್ ಕಂಪ್ಲೀಟ್ ಕ್ಲಿಯರ್ ಇನ್ಫಾರ್ಮೇಶನ್. So the next thing is that through newspaper you will have a clear idea and understanding as what is happening in your country and the whole world. ಸೊ ನ್ಯೂಸ್ ಪೇಪರ್ ಓದೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂತಂದ್ರೆ, ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಆಗುತ್ತೆ. ನಮ್ಮ ಜಗತ್ತಲ್ಲಿ ಏನ್ ನಡೀತಾ ಇದೆ, ಇದು ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಮತ್ತು ಇಡೀ ಜಗತ್ತಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. And it also carries contents about policies and plans of government and corporations, and it has a plenty of advertisement that will keep you updated about what is going on in the world of business and industries. So when you look into the newspaper, you can see that it has a plenty of advertisements where we can keep ourselves updated. Also, what is going on in the world of the business and even in the industry. There are some advantages of reading the newspaper. We cannot say that there is any disadvantages of reading the newspaper, but we can say that there is an advantages of reading the newspaper, because many people have a habit of reading daily newspaper, that their days seems incomplete without taking hold of early morning newspaper. So that is there in the present society. So here are some of the benefits that you can get by reading the newspaper. Like newspaper carry the news of the world. By reading it, you will become updated with the current events, not only in your nation, but news about other countries as well. We can say that a newspaper will provide information and general knowledge. So reading it daily, what happens is that it will widen the scope of your what knowledge, which is an integral part of education and very useful, especially for the students. So many students don't have the habit of reading the newspaper, and we can say that newspaper can provide interesting things in learning the new things, and it gives an ideas which can assist the students in the learning process at schools also. And not only
that the newspaper itself that are beneficial for students, but it also develops the language skills and increase their this one vocabulary. We told that reading the just by reading the habit, one can develop the vocabulary and the language skills. Even in the newspaper, reading the newspaper will help one to develop the vocabulary and language skills. So my dear students, in this today's class we have seen what is reading, and what are the different types of reading. And one should keep in mind that the different types of reading are that there are only four types of reading. That is loud reading, in this one silent reading, intensive reading, and extensive reading. And what is the purpose of reading? In the purpose of reading, we have seen that the purpose of reading is to acquire knowledge, and it helps in mental development, and it develops helps in developing vocabulary and language skills, and it reduces stress also. And we have also seen what is the importance of reading, because the importance of reading is that mental stimulations and stress reduction, knowledge, vocabulary expansion, memory improvement, strong analytical thinking skills. And by reading this one reading habit, we can improve our focus and concentration. And we can develop a better writing skills also. Then in reading, we have come across journal kind of reading. What is journal, and what are the advantages and disadvantages of journals reading? And we have reflected on each and every part of those readings. And in even in the newspaper, we have reflected what is the importance of reading the newspaper, and we reflected how and what are the advantages of reading the newspaper. Hope you have understood the reading and reflecting part. See you in the next class. Have a good day.